ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ. ಇವತ್ತಿನ ಟಾಪಿಕ್ ಬಂದು ಒಂದು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಸಿವಿಂಗ್ ಮಷಿನ್ ಮೇಲೆ ಒಂದು ಬೇಸಿಕ್ ಡೆಮೋ ಹೇಳ್ಕೊಡ್ತಾ ಇದ್ದೀನಿ. ಇದು ಇದು ಎಕ್ಸ್ಪೆಷಲಿ ಫಾರ್ ಬಿಗಿನರ್ಸ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಾ ಹೊಸದಾಗಿ ಕಲಿಬೇಕೇನಾದ್ರೂ ನಂಗೇನು ಬೇಸಿಕ್ ಏನೂ ಗೊತ್ತಿಲ್ಲ, ಹಿಂದೆ ಮಾಡೋದು ನೋಡಿಲ್ಲ. ಮನೇಲಿರೋ ಸಣ್ಣ ಪುಟ್ಟ ಸ್ಟಿಚಿಂಗ್ ಆಗಲಿ, ಜಿಗ್ಜಾಗ್ ಆಗಿರಲಿ, ಸ್ಯಾರಿಗೆ ಫಾಲ್ಸ್ ಹಾಕೊಳ್ಳೋದಾಗಿರಲಿ, ಬಟ್ಟೆಗೆ ಈ ಚಿಕ್ಕ ಮಕ್ಳು ಬಟ್ಟೆ ಆದ್ರೂ ಹೊಲಿಬೋದಲ್ಲ, ಅಥವಾ ಎಂಬ್ರಾಯ್ಡ್ರಿಲಿ ಏನಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದಲ್ಲ ಅಂತ ಇಷ್ಟಪಡೋರು ಅವರಿಗೆ ಈ ವಿಡಿಯೋಸ್ ತುಂಬಾ ಅನುಕೂಲವಾಗಿದೆ. ಸೊ ದಯವಿಟ್ಟು ಪೂರ್ತಿ ವಾಚ್. ಮೇನ್ ಕಂಪ್ನೀಸ್ ಬಂದು ಉಷಾ ಮತ್ತೆ ಸಿಂಗರ್. ಇದರಲ್ಲಿ ಯಾವ್ದು ತಗೋಬೇಕು ಅನ್ನೋದೇ ಕನ್ಫ್ಯೂಷನ್ ಇರುತ್ತೆ ತುಂಬಾ ಜನಕ್ಕೆ. ಸೊ ಈ ಕೆಟಲಾಗ್ಸ್ ನೋಡ್ತೀರಾ, ಆನ್ಲೈನ್ ಅಲ್ಲಿ ಕೆಟಲಾಗ್ಸ್ ಹುಡ್ತೀರಾ, ಅಮೆಝಾನ್ ಅಲ್ಲಿ ಫೀಚರ್ಸ್ ನೋಡ್ತೀರಾ, ಬಟ್ ಮಾಡೆಲ್ ನಂಬರ್ಸ್ ನೋಡ್ತೀರಾ, ಯಾವ್ದು ಏನು ಅಂತಾನೆ ಗೊತ್ತಾಗ್ತಿಲ್ಲ. ಲೈಕ್ ಎಷ್ಟು ರೇಟ್ ಡಿಫ್ರೆನ್ಸು ಅವೆಲ್ಲ ಏನು ಗೊತ್ತಾಗಲ್ಲ. ಸೊ ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಏನು ಗೊತ್ತಿಲ್ಲದೆ ಇರೋರು ಈ ಡೈರೆಕ್ಟ್ ಆಗಿ ಅಂಗಡಿ ಹೋಗಿ ತಗೊಳ್ಳೋದೇ ವಾಸಿ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಲೋಕಲ್ ಲೈಟ್ಸ್ ಹತ್ರ ಮಾತಾಡಿದ್ರೆ ಅವರು ಹೋದ ತಕ್ಷಣ ಕೇಳ್ತಾರೆ, ನಿಮ್ಗೆ ಯಾವ ಪರ್ಪಸ್ಗೆ ಬೇಕು ಅಂತ. ಸೊ ನೀವು ಹೇಳ್ಕೊಬೋದು, ನಮ್ಮ ಡೊಮೆಸ್ಟಿಕ್ ಹೌಸ್ ಹೋಲ್ಡ್ ವರ್ಕ್ ಮಾಡಕ್ಕೆ ಬೇಕು, ಎಂಬ್ರಾಯ್ಡ್ರಿ ಫೀಚರ್ಸ್ ಎಲ್ಲ ಇರಬೇಕು, ಹಂಗೆ ಹೀಗೆ ಅಂತ ಹೇಳ್ಕೊಂಡ್ರೆ ಅವರೇ ಸಜೆಸ್ಟ್ ಮಾಡ್ತಾರೆ ಯಾವ್ದು ಬೇಕು ಅಂತ. ಸೊ ನಾನು ಅಂಗಡಿಗೆ ಹೋಗಿ ತಗೊಂಡೆ. ಇದು ಮಧು ಸೀವಿಂಗ್ ಮೆಷಿನ್ ಅಂತ, ಇದು ಪ್ರಸನ್ನ ಥಿಯೇಟರ್ ಹತ್ರ ಇದೆ. ಇದು ಆಮೇಲೆ ನಾನು ಆನ್ಲೈನ್ ಈ ಮಾಡೆಲ್ ರೇಟ್ನ ಆನ್ಲೈನ್ ಕಂಪೇರ್ ಮಾಡೋದು ನೋಡಿದೆ. ಸ್ವಲ್ಪ ಏನೂ ವ್ಯತ್ಯಾಸ ಅಂತ ಇರಲಿಲ್ಲ. ಸೊ ಹಾಗಾಗಿ ನಾನು ಅಲ್ಲೇ ಅಂಗಡಿಲೇ ತೊಗೊಳಕ್ಕೆ ಪ್ರಿಫರ್ ಮಾಡಿದೆ. ಇದೇ ನಾನು ತೊಗೊಂಡಿರೋ ಸೀವಿಂಗ್ ಮೆಷಿನು. ಇದು ಮಾಡೆಲ್ ನಂಬರ್ ಬಂದು M3505. ಈ ನನ್ನ ರಿಕ್ವೈರ್ಮೆಂಟ್ಸ್ಗೆ ಅಂದರೆ ನನಗೆ ಬೇಸಿಕ್ ಸ್ಟಿಚಿಂಗ್ ಬೇಕು, ಸ್ಟ್ರೇಟ್ ಸ್ಟಿಚ್, ಜಿಗ್ಜ್ಯಾಗ್, ಓವರ್ಲಾಕ್, ಆಮೇಲೆ ಇದು ಸಮ್ ಎಂಬ್ರಾಯ್ಡ್ರಿ, ಇನ್ಬಿಲ್ಟ್ ಸ್ಟಿಚಸ್ ಬೇಕು. ಇಷ್ಟು ರಿಕ್ವೈರ್ಮೆಂಟ್ಗೆ ಅವರು ಸಜೆಸ್ಟ್ ಮಾಡಿ ಈ M3000 ಸೀರೀಸಿಂದ ಸಜೆಸ್ಟ್ ಮಾಡಿದರು. ಅಲ್ಲಿ ಫೀಚರ್ಸ್ ಹೈ ಎಂಡ್ ಇದೆ M3505. ಸೊ ನಾನು ಒಂದೊಂದೇ ಪಾರ್ಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಫಸ್ಟ್ ಡಯಲ್ ಬಂದು ಟ್ರೆಡ್ ಟೆನ್ಷನ್ ಅಂತ. ಇದು ಬೇಸಿಕ್ ಟ್ರೆಡ್ ಟೆನ್ಷನ್ ಸೆಟ್ಟಿಂಗ್ ಬಂದು 4 ಇರಬೇಕು. ಅದರ್ಸ್ ಬೇರೆ ಟ್ರೆಡ್ ಇಟ್ ಸ್ಟಾರ್ಟ್ಸ್ ಫ್ರಮ್ 0 ಆ್ಯಂಡ್ 9 ತನಕ ಎಂಡ್ ಆಗುತ್ತೆ. ಬೇಸಿಕ್ ನಮಗೆ ನಾರ್ಮಲ್ ಸ್ಟ್ರೇಟ್ ಸ್ಟಿಚ್ ಅಥವಾ ಜಿಗ್ಜ್ಯಾಗ್ ಸ್ಟಿಚ್ಗೆ 4 ಸೂಟಬಲ್ ಆಗುತ್ತೆ. ಇದು ವಿಡ್ತ್ ಡಯಲ್ ಅಂತ. ಇದು ಸೆಟ್ಟಿಂಗ್ ಬಂದು 0 to 5 ಇರುತ್ತೆ. ನಾವು ನಾರ್ಮಲ್ ಸ್ಟಿಚಸ್ಗೆ ಅಂದರೆ ಸ್ಟ್ರೈಟ್ ಜಿಗ್ಜ್ಯಾಗ್ಗೆ ನೀಟಾಗಿ ಬರಬೇಕು ಅಂದರೆ ಒಂದು 2.5 to 3 ಇಟ್ಕೋಬೋದು. ನೆಕ್ಸ್ಟ್ ಬಂದು ಲೆಂತ್ ಡಯಲ್ ಅಂತ. ಇದು ಲೆಂತ್ ಡಯಲ್ ಅಂತ. ಇದು ಸೆಟ್ಟಿಂಗ್ ಬಂದು 0 to 4 ಇರುತ್ತೆ. ನಾವು ನಾರ್ಮಲ್ ಸ್ಟಿಚಿಂಗ್ಗೆ ಸ್ಟ್ರೈಟ್ ಜಿಗ್ಜ್ಯಾಗ್ಗೆ ನೀಟಾಗಿ ಬರಬೇಕು ಅಂದರೆ ನಾವು 2.5 to 3 ನಾರ್ಮಲಾಗಿ ಇಟ್ಕೋತೀವಿ. ಅದಲ್ಲದೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಬೇರೆ 2 ಆಪ್ಷನ್ ಇದೆ, S1 ಆ್ಯಂಡ್ S2 ಅಂತ. ಆ S1 ಆ್ಯಂಡ್ S2ಗೆ ಕಲರ್ ಡಿಫ್ರೆನ್ಷಿಯೇಟ್ ಇದೆ, ಇಲ್ಲಿ ನೋಡಿರ್ಬೋದು. S1 ಬ್ಲೂ ಕಲರ್ ಇರುತ್ತೆ, ಆಮೇಲೆ S2 ರೆಡ್ ಕಲರ್ ಇರುತ್ತೆ. ಇದು ನಾವು ಬೇರೆ ಎಂಬ್ರಾಯ್ಡ್ರಿ ಸೀವಿಂಗ್ ಪ್ಯಾಟರ್ನ್ಸ್ ಬೇಕಾದರೆ ನಾವಿಲ್ಲಿ ಪ್ಯಾಟರ್ನ್ ಸೆಲೆಕ್ಟರ್ ಅಂತ ಇನ್ನೊಂದು ನಾಬ್ ಇರುತ್ತೆ, ಅದ್ರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಲೈಕ್ ಇಲ್ಲೂ ಅಷ್ಟೇ 3 ಕಲರ್ಸ್ ಇರುತ್ತೆ ಪ್ರತಿ ಪ್ಯಾಟರ್ನಲ್ಲೂ, ಸ್ಟ್ರೈಟ್, ಬ್ಲ್ಯಾಕ್ ಕಲರು, ಬ್ಲೂ ಕಲರು, ರೆಡ್ ಕಲರು. ಸೊ ನಾವು S1 ಆ್ಯಂಡ್ S2ನ ಯಾವ್ದು ಬೇಕೋ ಅಲ್ಲಿ ನಾವು ಲೆಂತ್ ಡಯಲಲ್ಲಿ ಸೆಟ್ ಮಾಡಿಕೊಂಡು ಈ ಪ್ಯಾಟ್ರನನ್ನು ನಾವು ಇಟ್ಕೋಬೇಕಾಗುತ್ತೆ. ಅಲ್ಲಿ ಮೇಲೆ ಒಂದು ನಾಚ್ ಕಾಣುತ್ತೆ, ಆ ಸ್ಟ್ರೈಟ್ ಬರೋ ಥರ ಆ ಪ್ಯಾಟ್ರನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಮೇಲೆ S2 ಇಟ್ಕೊಂಡು ಇಲ್ಲಿ ಈ ಡಯಲ್ನ 2 ಕಡೆ ತಿರುಗಿಸ್ಬೋದು. ಸೊ ಆ ನಾಚಿಗೆ ಮೇಲೆ ಒಂದು ನಾಚ್ ಕಾಣುತ್ತೆ, ಆ ನಾಚಿಗೆ ಅಲೈನ್ ಆಗೋ ಥರ ಪ್ಯಾಟ್ರನ್ನ ಇಟ್ಕೋಬೇಕು. ಇದು ಬಂದು ರಿವರ್ಸ್ ಸಿವಿಂಗ್ ಅಂತ. ಇದು ನಾವು ಪ್ರೆಸ್ ಮಾಡಿದರೆ ರಿವರ್ಸ್ ಆಗಿ ಸ್ಟಿಚ್ ಆಗುತ್ತೆ, ಆಮೇಲೆ ರಿಲೀಸ್ ಮಾಡಿದರೆ ತಿರ್ಗಾ ಫಾರ್ವರ್ಡ್ ಆಗಿ ಸ್ಟಿಚ್ ಆಗುತ್ತೆ. ಇದು ನಾವು ಬಟ್ಟೆ ಸ್ಟಿಚ್ ಸ್ಟಾರ್ಟ್ ಮಾಡಬೇಕಾದ್ರೆ ಬಟ್ಟೆಯ 2 ಕಡೆ ಅದು ದಾರ ಬರಬಾರ್ದು ಅಂತ ಈ ಮ್ಯಾನ್ಯುಲಿ ಗಂಟಾಕ್ತೀವಲ್ಲ, ಹಾಗೇನೆ ಇದು ಈ ಥರ ಮಾಡಿದರೆ ಅದು ಬಟ್ಟೆ ಈಸಿಯಾಗಿ ದಾರ ಹೊರಗೆ ಬರಲ್ಲ, ಬಟ್ಟೆಯಿಂದ ಹೊರಗೆ. ಆಮೇಲೆ ಇದು ಹ್ಯಾಂಡಲ್, ಇದು ಈಸಿಯಾಗಿ ಎಲ್ಲಂದ್ರಲ್ಲಿ ಕ್ಯಾರಿ ಮಾಡ್ಬೋದು.
ಇದು ಬಂದು ಸ್ಪೂಲ್ ಪಿನ್ ಅಂತ. ಇದಕ್ಕೆ ದಾರದುಂಡೆ ಹಾಕಿ ಕೊನೆ ತುದಿಲಿ ಸ್ಪೂಲ್ ಹೋಲ್ಡರ್ ಹಾಕಿದರೆ ಅಷ್ಟು ಸುಲಭವಾಗಿ ದಾರದುಂಡೆ ಈಚೆ ಬರಲ್ಲ. ಸ್ಟಿಚ್ಚಿಂಗ್ಗೆ 2 ದಾರ ಬೇಕಾಗುತ್ತೆ. ಒಂದು ಬಟ್ಟೆಯ ಮೇಲ್ಭಾಗ ಬರೋಕ್ಕೆ, ಇನ್ನೊಂದು ಭಾಗ ಬರೋಕ್ಕೆ. ಅದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇದು 1, 2 ಆ್ಯಂಡ್ 3. ಇದು ಬಾಬಿನ್ಗೆ ದಾರ ಸುತ್ತೋದಕ್ಕೆ, ಅಂದರೆ ಈ ಬಾಬಿನ್ಗೆ ದಾರ ಸುತ್ತೋದ್ರಿಂದ ಬಟ್ಟೆಯ ಕೆಳಭಾಗಕ್ಕೆ ಆ ದಾರ ಬರುತ್ತೆ. ಸೊ ಇನ್ನೊಂದು ಬಟ್ಟೆಯ ಮೇಲ್ಭಾಗ ಬರೋದಕ್ಕೆ ಇನ್ನೊಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. 1, 2, 3, 4, 5, ತಿರ್ಗಾ ಯೂ ಟರ್ನ್ ತಗೊಂಡು 5, ತಿರ್ಗಾ ಯೂ ಟರ್ನ್ ತಗೊಂಡು 6. ಅಲ್ಲಿಂದ ನೀಡಲ್ಗೆ ಹಾಕೊಳ್ಳೋದು, ಅದು ಸೆಕೆಂಡ್ ಡೈರೆಕ್ಷನ್. ಈ ಡೈರೆಕ್ಷನ್ನು ಬಟ್ಟೆಯ ಮೇಲ್ಭಾಗ ಬರುತ್ತೆ. ಇದರಲ್ಲಿ ಆಟೋಮೆಟಿಕ್ ನೀಡಲ್ ಥ್ರೆಡರ್ ಕೂಡ ಇದೆ. ಸೊ ಹಾಗೆ ಸೂಜಿಗೆ ದಾರ ಪೋಣಿಸೋಕ್ಕೆ ಕಷ್ಟ ಆದಲ್ಲಿ ಇದನ್ನು ಉಪಯೋಗಿಸ್ಕೋಬೋದು. ಹಾಗೆ ಇಲ್ಲಿ ಕಾಣ್ತಿರೋದು ಥ್ರೆಡ್ ಕಟ್ಟರ್. ಇಲ್ಲಿ ನಾವು ಸ್ಟಿಚಿಂಗ್ ಆದಮೇಲೆ ಕತ್ತರಿಯಲ್ಲಿಂತ ಅಲ್ಲಿ ಹುಡ್ಕೊಂಗಿಲ್ಲ. ಸೊ ಇದು ಈಸಿಯಾಗಿ ಕಟ್ ಆಗುತ್ತೆ. ಪ್ಯಾಕೇಜಲ್ಲಿ ಯೂಸರ್ ಮ್ಯಾನ್ಯಲ್ ಕೂಡ ಬಂದಿದೆ. ಇದರಲ್ಲಿ ಪ್ರತಿಯೊಂದು ಬಗ್ಗೆನೂ ಇನ್ಫಾರ್ಮೇಷನ್ ಇದೆ. ಪಾರ್ಟ್ಸ್ ಏನು, ಆಕ್ಸೆಸರೀಸ್ ಬಗ್ಗೆ ಆಗಿ, ಅಥವಾ ಬಾಬಿನ್ಗೆ ದಾರ ಸುತ್ತೋದಾಗಿರಲಿ, ಈ ನಾಬ್ಸ್ ಟೆನ್ಷನ್, ಥ್ರೆಡ್ ಟೆನ್ಷನ್ ಅಥವಾ ವಿತ್ ಡಯಲ್, ಲೆಂತ್ ಡಯಲ್, ಐಡಿಯಲ್ ಆಗಿ ಎಷ್ಟು ಸೆಲೆಕ್ಟ್ ಮಾಡ್ಕೋಬೇಕು, ಈ ಜಿಗ್ಜ್ಯಾಗ್ಗೆ ಅಥವಾ ಸ್ಟ್ರೈಟ್ ಸ್ಟಿಚಿಂಗ್ಗೆ ಎಷ್ಟು ಸೆಲೆಕ್ಟ್ ಮಾಡ್ಕೋಬೇಕು, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಬೇಸಿಕ್ ಇನ್ಫಾರ್ಮೇಷನ್ ನಾವು ಇದರಿಂದನೇ ತಿಳ್ಕೊಬೋದು. ಹಾಗೆ ಈ ಪ್ಯಾಕೇಜಲ್ಲಿ ಈ ಎಕ್ಸ್ಟ್ರಾ ಬಾಕ್ಸ್ ಕೂಡ ಬಂದಿದೆ. ಆನ್ಲೈನಲ್ಲಿ ತೊಗೊಂಡ್ರೆ ಈ ಬಾಕ್ಸ್ ಸಿಗಲ್ಲ ನಮಗೆ. ಈ ಬಾಕ್ಸಲ್ಲಿ ಒಂದು ಸಿಸರು, ಟೇಪ್, ಆಮೇಲೆ ಕೆಲವು ಬಟನ್ಸ್ ಇದೆ, ಆಮೇಲೆ ಥ್ರೆಡ್ ಹೋಲ್ಡರು ಇದೆ. ಕೆಲವೊಂದನ್ನು ನಾನು ಹಾಕ್ಕೊಂಡಿದ್ದೀನಿ, ಕೆಲವೊಂದನ್ನು ಅವರೇ ಕೊಟ್ಟಿದ್ದಾರೆ. ಹಾಗೆ ಪ್ಯಾಕೇಜಲ್ಲಿ ಈ ಆಕ್ಸೆಸರೀಸ್ ಕೂಡ ಬಂದಿದೆ. ಇದು 1 ಸ್ಟೆಪ್ ಬಟನ್ ಹೋಲ್ ಫುಟ್ ಅಂತ. ಇದರಿಂದ ನಾವು ಈ ಗುಂಡಿ ಹೊಲಿತಾರಲ್ಲ, ಗುಂಡಿ ಹಾಕೋದಕ್ಕೆ ಹೋಲ್ ಇರುತ್ತಲ್ಲ, ಅದನ್ನು ಮಾಡೋದಕ್ಕೆ ಉಪಯೋಗಿಸ್ತೀವಿ. ಇದು ಆಲ್ ಪರ್ಪಸ್ ಫುಟ್ ಅಂತ. ಇದು ನಾರ್ಮಲಾಗಿ ಸ್ಟ್ರೈಟ್ ಸ್ಟಿಚ್ ಮಾಡೋಕ್ಕೆ ಅಥವಾ ಬೇರೆ ಥರ ಸ್ಟಿಚ್ ಮಾಡೋಕ್ಕೆ ಉಪಯೋಗಿಸ್ತೀವಿ. ಇದು ಜಿಪ್ಪರ್ ಫುಟ್ ಅಂತ. ಇದನ್ನು ಜಿಪ್ ಹೊಲಿಬೇಕಾದ್ರೆ ಉಪಯೋಗಿಸ್ತೀವಿ. ಇದು ಬಟನ್ ಸೇವಿಂಗ್ ಫುಟ್ ಅಂತ. ಬಟನ್ ಹೊಲಿಬೇಕಾದ್ರೆ ಉಪಯೋಗಿಸ್ತೀವಿ. ಇದು ಬೀಡಿಂಗ್ ಫುಟ್ ಅಂತ. ಇದು ಜಿಗ್ಜ್ಯಾಗ್ ಮಾಡಬೇಕಾದ್ರೆ ಸ್ಯಾರಿಗೆ ಉಪಯೋಗಿಸ್ತೀವಿ. ಇದರ ಜೊತೆಗೆ ಇದೊಂದು ಬ್ರಷ್ ಕೂಡ ಬಂದಿದೆ. ಇದು ಸ್ವಲ್ಪ ಎಲ್ಲ ಆ ಬಾಬಿನ್ ಕೇಸಲ್ಲೆಲ್ಲ ಸಿಗಾಕೊಂಡಿರೋದು, ಸ್ವಲ್ಪ ಧೂಳೆಲ್ಲ ಸಿಗಾಕೊಂಡಿರೋದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಇದೊಂದು ನೀಡಲ್ ಟೈಪ್ ಬಂದಿದೆ. ಇದು ಹೊಲ್ದಿರೋದನ್ನ ಬಿಚ್ಚೋದಕ್ಕೆ ಈಸಿಯಾಗಿ ರಿಮೂವ್ ಮಾಡೋಕ್ಕೆ ಉಪಯೋಗಿಸ್ತೀವಿ. ಕೆಲವು ಬಾಬಿನ್ಸ್ ಬಂದಿದೆ, ಲೈಕ್ 4 ಕೊಟ್ಟಿದ್ದಾರೆ ಇನ್ನು ಪ್ಯಾಕೇಜಲ್ಲಿ. ಸ್ಪೂಲ್ ಹೋಲ್ಡರ್. ಸ್ಪೂಲ್ ಹೋಲ್ಡರ್ ಅಂದರೆ ಆ ಸ್ಪೂಲ್ ಪಿನ್ನಲ್ಲಿ ದಾರದುಂಡೆ ಹಾಕಿದ್ಮೇಲೆ ಕೊನೆಗೆ ಅದು ಈಚೆ ಬರಬಾರ್ದು ಅಂದ್ಬಿಟ್ಟು, ಫಿಟ್ಟಾಗಿ ಇಲ್ಲಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಕೊನೆಯಲ್ಲಿ ಹಾಕೋ ಒಂದು ಹೋಲ್ಡರು. ಒಂದು ಚಿಕ್ಕದು ಪ್ಲಸ್ ಒಂದು ದೊಡ್ಡದು ಕೊಟ್ಟಿದ್ದಾರೆ.
ಈ ಬ್ಲ್ಯಾಕ್ ಕಲರ್ ಪ್ಲೇಟ್ ಥರ ಇರೋದನ್ನ ಎಂಬ್ರಾಯ್ಡ್ರಿ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಇದು ಸ್ಕ್ರೂ ಡ್ರೈವರ್, ಆ ನೀಡಲೆಲ್ಲ ತೆಗಿಯೋಕೆ ಹಾಕೋದಕ್ಕೆ ಉಪಯೋಗಿಸ್ತೀವಿ. ಇದು ಸ್ವಲ್ಪ ನೀಡಲ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟೇ ಇದು ಪ್ಯಾಕೇಜಲ್ಲಿ, ಹೋಲ್ ಪ್ಯಾಕೇಜಲ್ಲಿ ಬಂದಿರೋವಂಥದ್ದು. ಇದೇ ಸಾಕು, ಇದು ಬೇಸಿಕ್ಕು. ನಾವು ಇದರಿಂದಲೇ ನಾವು ನಮ್ಮ ಕಲಿಕೆಯನ್ನು ಮುಂದುವರಿಸ್ಬೋದು. ಇನ್ನು ನಾವಿಲ್ಲಿ ಸೈಡ್ ವ್ಯೂ ಬಂದರೆ ಇಲ್ಲೊಂದು ಹ್ಯಾಂಡ್ ವೀಲ್ ಕಾಣುತ್ತೆ. ಈ ಹ್ಯಾಂಡ್ ವೀಲ್ ಮೂಲಕ ನಾವು ನೀಡಲ್ನ ಮೇಲೆ ಕೆಳಗೆ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ಒಂದು ಪವರ್ ಕಾರ್ಡ್ ಸಿಗುತ್ತೆ. ಇದೊಂದು ಆಟೋಮೆಟಿಕ್ ಸಿವಿಂಗ್ ಮೆಷಿನ್ ಆಗಿರೋದ್ರಿಂದ ಪವರ್ ಸೋರ್ಸ್ ಬೇಕೇ ಬೇಕು. ಇಲ್ಲೊಂದು ಲೈಟ್ ಸ್ವಿಚ್ ಇದೆ, ಅದು ನೀಡಲ್ ಹತ್ರ ಲೈಟ್ ಹತ್ಕೊಳ್ಳುತ್ತೆ. ಸೊ ನಾವು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಇಲ್ಲೊಂದು ಹ್ಯಾಂಡ್ ವೀಲ್ ಇದೆ. ಈ ಹ್ಯಾಂಡ್ ವೀಲ್ ಮೂಲಕ ನೀವು ಕಾಣ್ತಿರ್ಬೋದು, ಆ ನೀಡಲ್ ಮೇಲೆ ಕೆಳಗೆ ಹೋದಾಗ ಆ ಮೇಲೆ ಒಂದು ನಾಬ್ ಥರ ಇರೋದು ಕಾಣುತ್ತೆ, ಮೇಲೆ ಕೆಳಗೆ ಹೋಗ್ತಿರಂಗೆ ಕಾಣುತ್ತೆ. ಸೊ ಇದೊಂದು ಪವರ್ ಕಾರ್ಡ್ ಬರುತ್ತೆ. ಇದನ್ನು ನಾವು ಮೆಷಿನ್ ಕನೆಕ್ಟ್ ಮಾಡ್ಕೋಬೇಕು. ಇದರಿಂದ 2 ಸ್ಟ್ರಿಂಗ್ಸ್ ಬರುತ್ತೆ. ಒಂದು ಸ್ಟ್ರಿಂಗು ನಾವು ಫೂಟ್ ಪೆಡಲ್ಗೆ ಹೋಗುತ್ತೆ. ಅದು ಇದು ಕಾಣ್ತಿದ್ದು ಫೂಟ್ ಪೆಡಲು, ಅದು ಸ್ಪೀಡ್ ಕಂಟ್ರೋಲ್ ಮಾಡುತ್ತೆ. ಇನ್ನೊಂದು ಸ್ಟ್ರಿಂಗು ನಾವು ಸ್ವಿಚ್ ಪವರ್ ಸೋರ್ಸ್ಗೆ ಕನೆಕ್ಟ್ ಮಾಡ್ಕೋಬೇಕು. ಇದು ಫೂಟ್ ಪೆಡಲು. ಇದರಿಂದ ನಾವು ಸ್ಟಿಚಿಂಗ್ ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬೋದು. ಜಾಸ್ತಿ ಫೋರ್ಸ್ ಹಾಕೋಂಗಿಲ್ಲ, ಜಾಸ್ತಿ ಫೋರ್ಸ್ ಹಾಕಿದರೆ ಜಾಸ್ತಿ ಸ್ಪೀಡ್ ಆಗುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಸುಮಾರಾಗಿ ಒಂದು ಕಾಲನ್ನ ಉಪಯೋಗಿಸ್ಕೊಂಡು ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬೋದು. ಇಲ್ಲಿ ಕಾಣ್ತಿರೋದು ಬಾಬಿನ್ ಮತ್ತು ಬಾಬಿನ್ ಕೇಸ್ ಇರೋ ಜಾಗ. ಸೊ ಇಲ್ಲಿ ಈ ಬಾಬಿನ್ನ ರಿಮೂವ್ ಮಾಡಬೇಕಾದ್ರೆ ಇದು ಒಂದು ಬಾಬಿನ್ ಕೇಸ್ ಆ್ಯಂಡ್ ಬಾಬಿನ್ ಇರುವಂಥ ಜಾಗ. ಒಂದು ಬಾಬಿನ್ ಕೇಸಲ್ಲಿ ಲ್ಯಾಚ್ ಥರ ಇರುತ್ತೆ, ಅದು ಕೈ ಬೆರಳಿಂದ ಅಲ್ಲಾಡಿಸ್ಬೋದು. ಅದ್ರ ಮೂಲಕ ಈ ಬಾಬಿನ್ ಕೇಸ್ನ ಆ ಶಟಲಿಂದ ಹೊರಗೆ ತೆಗಿಬೋದು. ಸೊ ಈ ಬಾಬಿನ್ ಕೇಸ್ ಒಳಗೆ ಬಾಬಿನ್ನ ಇನ್ಸರ್ಟ್ ಮಾಡ್ಬೋದು. ಒಂದು ರಿಮೂವಬಲ್ ಕೇಸಲ್ಲಿ ಒಂದು ಕಂಪಾರ್ಟ್ಮೆಂಟ್ ಥರ ಇರುತ್ತೆ, ಅಲ್ಲಿ ಕೆಲವು ಆಕ್ಸೆಸರೀಸ್ನ ಬೇಕಾದರೂ ಇಟ್ಕೋಬೋದು, ಹಾಗೆ ಫಿಕ್ಸು ಮಾಡ್ಬೋದು. ಈಗ ನಾನು ಬಟ್ಟೆಯ ಕೆಳಭಾಗದಲ್ಲಿ ಬರುವಂಥ ದಾರ ಅಂದರೆ ಬಾಬಿನ್ಗೆ ದಾರ ಸುತ್ತೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಈ ಸ್ಪೂಲ್ ಪಿನ್ ಒಳಗೆ ದಾರದುಂಡೆನ ಹಾಕ್ಕೊಂಡು ಅಲ್ಲೊಂದು ಹೋಲ್ಡನ್ನು ಕೊನೆ ಭಾಗದಲ್ಲಿ ಸಿಕ್ಕಿಸಿ ಮತ್ತು ಆ ದಾರದ ತುದಿಯನ್ನು ಇಟ್ಕೊಂಡು ಅಲ್ಲೇ ಮೇಲೆ ಒಂದು ಇನ್ಸ್ಟ್ರಕ್ಷನ್ ಪಾತ್ ಕೊಟ್ಟಿದ್ದೀರಲ್ಲ ಅದನ್ನ ನೋಡಿಕೊಂಡು ಅಲ್ಲಿ ಹಾಕೋತಾ ಬನ್ನಿ. ಇದು 1, 2 ಇದಕ್ಕೆ, ಅಥವಾ ಇನ್ನೊಂದು ಡಿಸ್ಕ್ ಥರ ಕಾಣ್ತಾ ಇದೆಯಲ್ಲ ಅದಕ್ಕಾದರೂ ಹಾಕ್ಕೋಬೋದು. ನಾನು ಇದಕ್ಕೆ ಮಿಸ್ಸಾಗಿ ಹಾಕ್ಕೊಂಡೆ, ಅದು ವರ್ಕ್ ಆಯಿತು. 2 ಆಮೇಲೆ 3 ಬಂದು ಆ ಬಾಬಿನ್ ಹೋಲ್ಡರ್ ಹಾಕೋಕ್ಕಿಂತ ಮುಂಚೆ ಆ ಬಾಬಿನ್ ದಾರ, ನನ್ನ ಆಗಲೇ ದಾರ ತುಂಬ ಸುತ್ಕೊಂಡಿದ್ದೆ, ತಿರ್ಗಾ ರಿಮೂವ್ ಮಾಡೋದು ಏಕೆ ಅಂತ ಅದಕ್ಕೆ ಸುತ್ಕೋತಾ ಇದ್ದೀನಿ. ಒಂದು 2 ರೌಂಡ್ ಸುತ್ಕೊಳ್ಳಿ, ಅದು ತಕ್ಷಣ ಬರಬಾರ್ದು ಅಂತ. ಕ್ಲಾಕ್ ವೈಸಲ್ಲಿ ಸುತ್ಕೋಬೇಕು. ಸುತ್ಕೊಂಡು ಈ ಬಾಬಿನ್ ಹೋಲ್ಡರ್ಗೆ ಹಾಕ್ಕೊಳ್ಳಿ. ಆಮೇಲೆ ಆ ರೈಟ್ ಸೈಡ್ನ ರೈಟಿಗೆ ತಳ್ಳಿ, ಅದು ರೈಟು ಲೆಫ್ಟು ಆಗುತ್ತೆ.
ಸೊ ಅದು ಪೊಸಿಷನ್ ಫಿಟ್ ಆಗುತ್ತೆ. ಸೊ ಈಗ ಫೂಟ್ ಕಂಟ್ರೋಲ್ ಪೆಡಲ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ದಾರ ಬಾಬಿನ್ಗೆ ಸುತ್ಕೋತಾ ಇದೆ. ನೋಡ್ತಾ ಇದ್ದೀರಲ್ಲ, ಪ್ರೆಸ್ ಮಾಡಿ ಇಟ್ಕೊಂಡಿರಬೇಕು. ನಿಮ್ಗೆ ಎಷ್ಟು ದಾರ ಬೇಕೋ ಅಷ್ಟು ಇಟ್ಕೊಂಡಿರಬೇಕು. ರಿಲೀಸ್ ಮಾಡಿದಾಗ ಸ್ಟಾಪ್ ಆಗುತ್ತೆ. ನಿಮಗೆ ಬೇಕಾದಷ್ಟು ದಾರ ಸುತ್ಕೊಂಡ್ಮೇಲೆ ಆ ಬಾಬಿನ್ ಸ್ಪಿಂಡಲ್ನ ಲೆಫ್ಟ್ ಸೈಡ್ಗೆ ತಳ್ಳಿ ಬಾಬಿನ್ನ ಹೊರಗೆ ತೆಗಿಬೇಕಾಗುತ್ತೆ. ನಂತರ ಈ ಬಾಬಿನ್ ಕೇಸ್ ಅಂತಾರೆ, ಇದ್ರೊಳಗೆ ಹಾಕೋಬೇಕು. ಇಲ್ಲಿ ಒಂದು ಲ್ಯಾಚ್ ಇರುತ್ತೆ, ಅದನ್ನು ಫಿಂಗರಲ್ಲಿ ಹಾಗೆ ಹೀಗೆ ಮಾಡ್ಬೋದು ನೋಡಿ. ಈ ಬಾಬಿನ್ ಕೇಸ್ನ ಒಂದು ಕೈಲಿ ಇಟ್ಕೊಂಡು ಇನ್ನೊಂದು ಕೈಯಿಂದ ಇನ್ಸರ್ಟ್ ಮಾಡಿ ಆ ದಾರನ ಅಲ್ಲಿ ಒಂದು ಸ್ಲಿಟ್ ಕಾಣುತ್ತೆ ನೋಡಿ. ಆ ಸ್ಲಿಟ್ ಮೂಲಕ ಅಲ್ಲಿ ಒಂದು ಸ್ಲಿಟ್ ಕಾಣಿಸಿದೆ ನೋಡಿ, ಅಲ್ಲಿ ಆ ಸ್ಲಿಟ್ ಮೂಲಕ ಹಾಗೆ ತಗೊಂಡು ಆ ಮಿಡಲಲ್ಲಿ ಒಂದು ಹೋಲ್ ಥರ ಕಾಣುತ್ತೆ ನೋಡಿ, ಅಲ್ಲಿ ತಗೊಂಡು ಬನ್ನಿ. ಇಲ್ಲಿ ಬಂದು ಸಿಗಾಕೋಬೇಕು ದಾರ. ಇವಾಗ ಇಲ್ಲಿ ಬಂದು ಈ ಹೋಲ್ಗೆ ಸಿಗಾಕೊಂಡಿದೆ. ಇಲ್ಲಿ ಈ ದಾರನ ಪುಲ್ ಮಾಡಿದರೆ ಆ ಟೈಟ್ನೆಸ್ಸು ಅಥವಾ ಲೂಸ್ನೆಸ್ ನಿಮಗೆ ಗೊತ್ತಾಗುತ್ತೆ. ನಂತರ ಇದೊಂದು ಬಾಬಿನ್ ಶಟಲ್ನ ಓಪನ್ ಮಾಡ್ಕೋಬೇಕು. ಆ ಬಾಬಿನ್ ಕೇಸಿಂದ ಒಂದಷ್ಟುದ್ದ ದಾರ ಈಚೆ ಬಂದಿರಬೇಕು. ಬಾಬಿನ್ ಕೇಸ್ ಆಮೇಲೆ ಬಾಬಿನ್ ಸಮೇತ ನೀವು ಈ ಶಟಲ್ ಒಳಗೆ ಇನ್ಸರ್ಟ್ ಮಾಡ್ಕೋಬೇಕು. ಆ ಲ್ಯಾಚ್ ಇಟ್ಕೊಂಡು ಆ ಬಾಬಿನ್ ಕೇಸಲ್ಲಿರೋ ಇದು ಅಲ್ಲಿ ಆ ಸ್ಲಿಟ್ ಸಿಗಾಕೋಬೇಕು ಅದರೊಳಗೆ, ಶಟಲ್ ಒಳಗೆ. ಆ ಲ್ಯಾಚ್ ಇಟ್ಕೊಂಡು, ಆ ಫಿಂಗರಲ್ಲಿ ಲ್ಯಾಚ್ ಇಟ್ಕೊಂಡು ನಿಧಾನವಾಗಿ ಇನ್ಸರ್ಟ್ ಮಾಡಿ. ಶಟಲ್ ಒಳಗೆ ಇನ್ಸರ್ಟ್ ಮಾಡಿ ಒಂದು ಕ್ಲಾಕ್ ವೈಸ್ ರೊಟೇಟ್ ಮಾಡಿ. ಸ್ವಲ್ಪ ಮಾಡಿದಾಗ ಅಲ್ಲಿ ಸ್ಲಿಟ್ಟಲ್ಲಿ ಸಿಗಾಕೊಳ್ಳುತ್ತೆ, ಅದು ಫಿಟ್ ಆಗುತ್ತೆ. ಇಷ್ಟು ಬಟ್ಟೆಯ ಕೆಳಗಿನ ಭಾಗದಲ್ಲಿ ದಾರ ಬರೋದಕ್ಕೆ ಮಾಡುವಂಥ ಬಾಬಿನ್ ಥ್ರೆಡ್ಡಿಂಗ್. ಈಗ ನಾನು ಬಟ್ಟೆಯ ಮೇಲ್ಭಾಗದಲ್ಲಿ ಬರುವಂಥ ದಾರಕ್ಕೆ ಥ್ರೆಡ್ಡಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಹೇಳಿದ ಹಾಗೆ ಮೇಲ್ಭಾಗಕ್ಕೆ ಥ್ರೆಡ್ಡಿಂಗ್ ಮಾಡೋದಕ್ಕೆ ಇಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸ್ನ ಬರೆದಿರ್ತಾರೆ. ಸ್ಟೆಪ್ಸ್ನ ನೋಡಿಕೊಂಡು ನಿಧಾನವಾಗಿ ಇನ್ಸರ್ಟ್ ಮಾಡಿಕೊಂಡು ಬರ್ತಾ ಇರಬೇಕು. 1 2 3 ಅನ್ನೋದು ಕೆಳಗೆ ತಗೊಂಡು ಬರಬೇಕು. 3 ಅಲ್ಲಿ ಒಂದು ಯು ಶೇಪ್ ಇದೆ, ಯು ಶೇಪ್ 4, ಆ ಯು ಶೇಪ್ನ ಕ್ರಾಸ್ ಮಾಡಿಸ್ಬೇಕು. ಇಲ್ಲಿ ಹ್ಯಾಂಡ್ ವೀಲ್ನ ಮೂವ್ ಮಾಡಿದರೆ ಇದು ನೀಡಲ್ ಅಪ್ ಆ್ಯಂಡ್ ಡೌನ್ ಆದಾಗ ಆ ಮೇಲೆ ಒಂದು 5 ಅನ್ನೋ ಇರೋ ಜಾಗದಲ್ಲಿ ಅದೊಂದು ಲ್ಯಾಚ್ ಕಾಣಿಸುತ್ತೆ ನಿಮಗೆ. ಸೊ 4 ಸ್ಟೆಪ್ ಆದಮೇಲೆ ಮೇಲೆ ತೊಗೊಂಬಂದು ಆ ಲ್ಯಾಚ್ ಒಳಗೆ ಪಾಸ್ ಮಾಡಬೇಕು. ಅಲ್ಲೂ ಒಂದು ಯೂಟರ್ನ್ ತೊಗೋಬೇಕು.
ಈ 5 ಸ್ಟೆಪ್ನಲ್ಲಿ. ಎಸ್, ಇದು ನಿಮ್ಗೆ ಅಕಸ್ಮಾತ್ ಒಳಗೋಗಿದ್ರೆ, ಆ ಲ್ಯಾಚ್ ಒಳಗೋಗಿದ್ರೆ ಹ್ಯಾಂಡ್ ವೀಲ್ನ ಸ್ವಲ್ಪ ನಿಮ್ಮ ಕಡೆ ತಗೊಳ್ಳಿ, ಅಥವಾ ಹಾಗೆ ಹೀಗೆ ಸ್ವಲ್ಪ ಮಾಡಿ ಅದು ಒಳಗೂ ಹೊರಗೂ ಬರೋದನ್ನ ಕಾಣ್ತೀರಾ. ಸೊ 5 ಸ್ಟೆಪ್ ಆದಮೇಲೆ ಸ್ಟೆಪ್ ನಂಬರ್ 6. ಇದು ನೀಡಲ್ ಮೇಲೆ ಒಂದು ನಾಚ್ ಇರುತ್ತೆ, ಅಲ್ಲಿ ಸಿಗಿಸ್ಬೇಕಾಗುತ್ತೆ. ನಂತರ ನೀಡಲ್ ಒಳಗೆ ದಾರನ ಪೋಣಿಸ್ಬೇಕಾಗುತ್ತೆ. ಇದನ್ನು ಮ್ಯಾನ್ಯುಯಲಿ ಆದರೂ ನೀವು ಮಾಡ್ಕೋಬೋದು. ನಾನು ಮ್ಯಾನ್ಯುಯಲಿ ಮಾಡ್ಕೋತೀನಿ, ನನಗೆ ಅದೇ ಕಂಫರ್ಟಬಲ್ ಅನಿಸುತ್ತೆ. ಅಥವಾ ಆಟೋಮೆಟಿಕ್ ನೀಡಲ್ ಟ್ರೆಡ್ಡರ್ ಅಂತಲೂ ಇರುತ್ತೆ ಈ ಮಿಷಿನಲ್ಲಿ, ಆಗಲೇ ತೋರಿಸಿದ್ದೀನಿ. ಅದ್ರ ಮೂಲಕ ಆದರೂ ಮಾಡ್ಕೋಬೋದು, ಅದನ್ನು ಇಲ್ಲಿ ತೋರಿಸಿದ್ದೀನಿ. ಇದಿಷ್ಟು ಬಟ್ಟೆಯ ಮೇಲ್ಭಾಗಕ್ಕೆ ಬರುವಂಥ ದಾರನ ಥ್ರೆಡ್ಡಿಂಗ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಗೆ ಬೇಕಾದ ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಟ್ರೇಟ್ ಸ್ಟಿಚ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಆ ಮೇಲಿನ ಥ್ರೆಡ್ನ ಒಂದು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ನಿಧಾನವಾಗಿ ಆ್ಯನ್ವಿಲ್ನ ತಿರುಗಿಸಿ, ಆಗ ಆ ನೀಡಲ್ ಕೆಳಗೋಗಿ ಆ ಕೆಳಗಿರೋಂತಹ ಬಾಬಿನ್ ಥ್ರೆಡ್ನ ಮೇಲಕ್ಕೆ ತರುತ್ತೆ. ಸೊ ಈಗ ಅದನ್ನು ಮಾಡ್ತಾ ಇದ್ದೀನಿ ನೋಡಿ. ಮೇಲಿಂದು ನಾವು ಆಗಲೇ ವೈಂಡ್ ಮಾಡಿರೋದು ವೈಟ್ ಥ್ರೆಡ್, ಬಾಬಿನ್ ಥ್ರೆಡ್ ಯೂಸ್ ಮಾಡಿದ್ದು ಬ್ಲ್ಯಾಕ್ ಥ್ರೆಡ್. ಈಗ ಎರಡೂ ಥ್ರೆಡ್ ನಿಮಗೆ ಕಾಣ್ತಾ ಇದೆಯಲ್ಲ, ನಾವು ಪ್ಲೇಸ್ ಮಾಡೋವಂಥ ಕ್ಲಾತು ಈ ಎರಡೂ ಥ್ರೆಡ್ ಮಧ್ಯದಲ್ಲಿ ಬರಬೇಕು. ಹಾಗಾಗಿ ಆ ಬಾಬಿನ್ ಥ್ರೆಡ್ಡು ಡೈರೆಕ್ಟಾಗಿ ಆ ಬಾಬಿನ್ ಶಟಲಿಂದ ಬಂದಿರಬೇಕು. ಹಾಗೆ ಅದನ್ನು ತಗೊಳ್ಳಿ. ಆಮೇಲೆ ಆ ಮೇಲಿನ ಥ್ರೆಡ್ಡು ಶಟಲ್ ಆ ಪ್ರೆಸರ್ ಫುಟ್ ಇದೆಯಲ್ಲ, ಆ ಮಧ್ಯದಲ್ಲಿ ಆ ಒಳಭಾಗದಿಂದ ಅಲ್ಲಿಂದ ತಗೊಳ್ಳಿ. ಸೊ ನಾವೀಗ ಕ್ಲಾತ್ನ ಇನ್ಸರ್ಟ್ ಮಾಡಿದರೆ ಈ ಎರಡು ಥ್ರೆಡ್ಡು ಒಂದು ಕ್ಲಾತ್ ಮೇಲೆ ಒಂದು, ಇನ್ನೊಂದು ಕ್ಲಾತ್ ಕೆಳಗೆ ಬರುತ್ತೆ. ನಾವು ಸ್ಟಿಚ್ ಮಾಡ್ಕೊಳ್ಳೋಂಥ ಕ್ಲಾತ್ನ ಆ ಫೂಟರ್ ಕೆಳಗೆ ಹಾಕಿಕೊಳ್ಳಿ. ನಂತರ ಆ ಫೂಟರ್ ಮೇಲೆ ಕೆಳಗೆ ಹೋಗಲು ಆ ಹಿಂದೆ ಒಂದು ಪ್ರೆಸರ್ ಫೂಟ್ ಲಿಫ್ಟರ್ ಅಂತ ಇದೆ, ಅದನ್ನು ಹಿಂದೆ ಮೇಲೆ ಕೆಳಗೆ ಮಾಡಿ. ನಾನು ಕ್ಲಾತ್ ಹಾಕಿದ ನಂತರ ಅದನ್ನು ಕೆಳಗೆ ಮಾಡ್ಕೊತೀನಿ. ಆಗ ಆ ಪ್ರೆಸರ್ ಫೂಟರು ನನ್ನ ಬಟ್ಟೆಗೆ ಅಂಟ್ಕೊಳ್ಳುತ್ತೆ. ಈಗ ಸ್ಟಿಚ್ ಮಾಡೋಕ್ಕೆ ಫೂಟ್ ಪೆಡಲ್ನ ಪ್ರೆಸ್ ಮಾಡ್ಕೊಳ್ತಾ ನಮ್ಗೆ ಬೇಕಾದ ಸ್ಪೀಡಲ್ಲಿ ಸ್ಟಿಚ್ ಮಾಡ್ಕೋಬೋದು. ಮಧ್ಯದಲ್ಲಿ ಏನಾದರೂ ತೊಂದರೆ ಆದರೆ ಏನು ಈ ಪ್ರಾಬ್ಲಮ್ ಇಲ್ಲ, ಮತ್ತೆ ಆ ದಾರ ಸೂಜಿಯಿಂದ ಬಿಚ್ಕೊಳ್ಳೋದು ಅದೆಲ್ಲ ಆಗ್ತಾನೇ ಇರುತ್ತೆ. ಮತ್ತೆ ಅದೇ ಪ್ರೊಸೀಜರ್ನ ಫಾಲೋ ಮಾಡಿ ನೀಟಾಗಿ ಬಾಬಿನ್ ಥ್ರೆಡ್ ಎಲ್ಲ ಕೆಳಗೆಲ್ಲ ಸಿಗಾಕೊಳ್ಳೋದು, ಅಥವಾ ಅದು ಒಂದು ಸ್ವಲ್ಪ ಮೇಲೆ ಬರಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಏನೇ ಆದರೂ ಪರವಾಗಿಲ್ಲ, ಮತ್ತೆ ಪ್ರಯತ್ನ ಪಡ್ತಾ ಇರಬೇಕು. ಬಿಗಿನರ್ಸ್ ಲೆವೆಲಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮಾಡಲೇಬೇಕು. ಕಲಿಬೇಕು ಅಂದರೆ ಪ್ರಯತ್ನ ಪಟ್ಟರೆ ಮಾಡೋಕ್ಕೆ ಸಾಧ್ಯ ಅಂಥದ್ದು. ಸೊ ಇದು ನಾನು ಆಟೋಮೆಟಿಕ್ ನೀಡಲ್ ಟ್ರೆಡರ್ ಇದೆಯಲ್ಲ, ಅದನ್ನು ಉಪಯೋಗಿಸ್ಕೊಳ್ಳುತ್ತಾ ಈ ನೀಡಲ್ ಒಳಗೆ ಥ್ರೆಡ್ ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಬೈ ಮಲ್ಟಿಪಲ್ ಟ್ರಯಲ್ಸ್, ಒಂದೊಂದ್ಸಲ ಆಗಲ್ಲ, ಒಂದೊಂದ್ಸಲ ಪ್ರಯತ್ನ ಪಡಬೇಕು. ಅಥವಾ ಕಷ್ಟ ಆದರೆ ಇದು ಬೇಡ, ನೀವು ಮ್ಯಾನ್ಯುಯಲಾಗೆ ನೀಡಲ್ ಒಳಗೆ ಥ್ರೆಡ್ ಹಾಕಿಕೊಳ್ಳಿ. ಹೀಗಾಗಿದೆ ನೋಡಿ, ಹೀಗಾಯಿತು.
ಆಟೋಮೆಟಿಕ್ ನೀಡಲ್ ಥ್ರೆಡರ್ ಮೂಲಕ ಥ್ರೆಡ್ ಹೋಯ್ತು ನೀಡಲ್ ಒಳಗೆ. ಅದನ್ನು ತಗೋತಾ ಇದ್ದೀನಿ ಆ ಕಡೆಯಿಂದ. ಇಲ್ಲಿ ನಾನು ಬೇರೆ ಕಲರ್ 2 ಕಲರ್ ದಾರ ಯೂಸ್ ಮಾಡ್ಕೊತಾ ಇದ್ದೀನಿ, ಆ ಡಿಫ್ರೆಂಟ್ ಶೇಡ್ ಗೊತ್ತಾಗಲಿ ಅಂತ ಕಾರಣಕ್ಕೆ. ಕೆಳಗೆ ಬ್ಲ್ಯಾಕ್ ಕಲರ್, ಮೇಲೆ ಪಿಂಕ್ ಕಲರ್, ಆ್ಯಂಡ್ ಬಟ್ಟೆ ಯೂಸ್ ಮಾಡ್ತಿರೋದು ವೈಟ್ ಕಲರ್. ಮತ್ತು ನಾನು ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರೆಡಿ ಆದಮೇಲೆ ಆ ಫೂಟ್ ಪೆಡಲ್ನ ಪ್ರೆಸ್ ಮಾಡಿದ್ರೆ ಅಷ್ಟೇ ನಿಮಗೆ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಎಷ್ಟು ಪ್ರೆಸ್ ಮಾಡ್ತೀರೋ ಅದ್ರ ಮೇಲೆ ಸ್ಪೀಡ್ ಕಂಟ್ರೋಲ್ ಇರುತ್ತೆ. ಸೊ ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕು. ಇಲ್ಲೇ ನಾನು ಮೇಲೆ ಆ 3 ನಾಬ್ಸ್ ತೋರಿಸಿದ್ನಲ್ಲ ಮೊದಲು, ಆ ಥ್ರೆಡ್ ಟೆನ್ಷನ್ ಅದನ್ನ ಒಂದು 4ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನಂದು ಸ್ಟಿಚ್ಚು ಒಂದು ನೀಟಾಗಿ ಬರಲಿ ಅಂತ. ಆ ಥ್ರೆಡ್ ಟೆನ್ಷನ್ ಇರೋದು ಒಂದು ಸ್ಟಿಚ್ಚು ಲೂಸ್ ಇರಬಾರ್ದು, ಜಾಸ್ತಿ ಲೂಸ್ ಇರಬಾರ್ದು, ಆಮೇಲೆ ಜಾಸ್ತಿ ಟೈಟ್ ಇರಬಾರ್ದು ಅನ್ನೋ ಕಾರಣಕ್ಕೆ. ಆಮೇಲೆ ನಾನು ಆ ವಿತ್ ಡಯಲ್ ಆಮೇಲೆ ಆ ಲೆಂತ್ ಡಯಲ್ ಅದನ್ನ ಒಂದು ನೀಟಾಗಿ ಒಂದು ಸ್ಟ್ರೇಟ್ ಸ್ಟಿಚ್ ಬರೋದಕ್ಕೆ ಒಂದು 2.5ಇಂದ 3ವರೆಗೂ ಇಟ್ಕೊಂಡಿದ್ದೀನಿ. ಅದನ್ನ ನೀವು ಬೇಕಾದ್ರೆ ವೇರಿ ಮಾಡ್ಕೊಳ್ತಾ ಈ ಸ್ಟಿಚ್ ನಿಮಗೆ ಗೊತ್ತಾಗುತ್ತೆ. ಅದು ನೀವು ವೇರಿ ಮಾಡ್ಕೊಂಡು ಸ್ಟಿಚ್ ಮಾಡ್ತಿದ್ರೆ ಅದು ಯಾವುದು ನಿಮಗೆ ಸೂಕ್ತ, ನಿಮ್ಮ ಬಟ್ಟೆಗೆ ನಿಮ್ಮ ಹೊಲಿಗೆಗೆ ಸೂಕ್ತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸ್ಟ್ರೈಟ್ ಸ್ಟಿಚ್ ರೆಡಿ ಆಗಿದೆ. ಇಲ್ಲಿ 2 ಲೈನ್ ಇದೆ. ಆ ರೆಡ್ ಲೈನಲ್ಲಿ ನಂಗೆ 2 ಕಲರ್ ಕಾಣ್ತಿದೆ. ಆ ಮಧ್ಯ ನೋಟ್ಸಲ್ಲಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಣ್ತಿದೆ. ಆ ವೈಟ್ ಲೈನಲ್ಲೂ 2 ಕಲರ್ ಕಾಣ್ತಿದೆ, ರೆಡ್ ಆ್ಯಂಡ್ ಬ್ಲ್ಯಾಕ್. ಇದು ಬ್ಯಾಕ್ ಸೈಡು, ಅದು ಫ್ರಂಟ್ ಸೈಡು. ಇಲ್ಲಿ ನಾನು ಜಿಗ್ಜ್ಯಾಗ್ ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ ಜಿಗ್ಜ್ಯಾಗ್ ಶೇಪಲ್ಲಿರೋದು ಜಿಗ್ಜ್ಯಾಗ್ ಪ್ಯಾಟರ್ನ್. ಅದಕ್ಕೆ ತಕ್ಕಂತೆ ನಾನು ಲೆಂತ್ ಡಯಲ್ ಆ್ಯಂಡ್ ವಿತ್ ಡಯಲ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ವೇರಿಯೇಷನ್ಸ್ನ ಬಟ್ಟೆಯಲ್ಲಿ ವೇರಿಯೇಷನ್ಸ್ ನೋಡೋಕ್ಕೆ ಅಂತ ಕಾರಣಕ್ಕೆ ವಿತ್ ಡಯಲ್ ಅಥವಾ ಲೆಂತ್ ಡಯಲ್ನ ಸ್ವಲ್ಪ ಕಡಿಮೆ ಜಾಸ್ತಿ ಮಾಡ್ಕೊತಾ ಇದ್ದೀನಿ, ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಕಾರಣಕ್ಕೆ. ನೀವು ಆ ಥರ ವೇರಿಯೇಷನ್ ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ನಿಮ್ಮ ಬಟ್ಟೆಗೆ ಯಾವ ಥರ ಸೂಟ್ ಆಗುತ್ತೆ ಅದು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ ಜಿಗ್ಜ್ಯಾಗ್ ಶೇಪಲ್ಲಿ ನೀಡಲ್ ಹೋಗ್ತಿರೋದು ನಮಗೆ ಗೊತ್ತಾಗ್ತಾ ಇದೆ. ನಾನು ಬೇರೆ ಲೆಂತ್ ಆ್ಯಂಡ್ ವಿತ್ ಡಯಲ್ನ ವ್ಯಾಲ್ಯೂಸ್ನ ಸೆಟ್ಟಿಂಗ್ ಮಾಡ್ಕೊತಾ ಇದ್ದೀನಿ, ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಕೊನೆಯಲ್ಲಿ ಆ ಡಿಫ್ರೆನ್ಸ್ ಏನು ಅಂತ ತೋರಿಸ್ತೀನಿ. ಸೊ ಈ ಜಿಗ್ಜ್ಯಾಗ್ ಶೇಪಲ್ಲಿ ಆ ನೋಟ್ಸ್ ಇರುತ್ತಲ್ಲ ಅದನ್ನು ಆ ಜಿಗ್ಜ್ಯಾಗ್ ಕಣ್ಣು ಅಂದ್ಕೋಬೋದು. ಅಲ್ಲಿ ಆ್ಯರೋ ಹಾಕಿದ್ದೀನಲ್ಲ, ಅಲ್ಲಿ ಆರಿಜೆಂಟಲ್ ಆ್ಯರೋ, ಅದು ಆ ವಿತ್ ಡಯಲಿಂದ ಸೆಟ್ ಮಾಡ್ಕೋಬೋದು. ಆಮೇಲೆ ಇಲ್ಲೊಂದು ವರ್ಟಿಕಲ್ ಲೈನ್ ಹಾಕ್ತಾ ಇದ್ದೀನಲ್ಲ, ಇದನ್ನು ಆ ಲೆಂತ್ ಡಯಲಿಂದ ಸೆಟ್ ಮಾಡ್ಕೋಬೋದು. ನಾವು ಅರೌಂಡ್ ಸಮ್ 2.5 to 3 ವ್ಯಾಲ್ಯೂ ಸೆಟ್ ಮಾಡಿಕೊಂಡ್ರೆ ಹೀಗೆ ಜಿಗ್ಜ್ಯಾಗ್ ಶೇಪು ನೀಟಾಗಿ ಕಾಣುತ್ತೆ. ಸ್ವಲ್ಪ ವ್ಯಾಲ್ಯೂಸ್ ಆ ಕಡೆ ಈ ಕಡೆ ಹೋದರೆ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ನಾನು ಕಡಿಮೆ ವಿತ್ತಿಂದ ಸೆಟ್ ಮಾಡ್ಕೊಂಡಿರೋದು. ಲೆಂತ್ ಅಷ್ಟೇ ಇದೆ, ಕಡಿಮೆ ವಿತ್ತು. ಡಿಫ್ರೆನ್ಸ್ ಗೊತ್ತಾಗ್ತೀಯಲ್ಲ, ಅದನ್ನ ನಾವು ಬೇಕಾದ್ರೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನೋಡ್ಕೋಬೋದು. ನಂತರ ನಾನು ತುಂಬ ಕಡಿಮೆ ಸೆಟ್ ಮಾಡ್ಕೊಂಡ್ಬಿಟ್ಟೆ, ಲೆಂತು ಕೂಡ ಕಡಿಮೆ ಸೆಟ್ ಮಾಡ್ಕೊಂಡ್ಬಿಟ್ಟೆ, ವಿಡ್ತು ಕೂಡ ಕಡಿಮೆ ಸೆಟ್ ಮಾಡ್ಕೊಂಡ್ಬಿಟ್ಟೆ. ಹಾಗಾಗಿ ಜಿಗ್ಜ್ಯಾಗು ಈ ರೀತಿ ಕಾಣ್ತಾ ಇದೆ.